ನೋಡ್ರಿ, ಪುರುಷರು ಏನದಾರ ಸೆಕ್ಸ್ ಮಾಡಲಿಲ್ಲ ಅಂದ್ರೆ ಸೆಕ್ಷುವಲ್ ಪ್ಲೆಷರ್ ತೊಗೊಂತಾರೆ ರೀ. ಹೆಂಗಂದ್ರೆ ಹಸ್ತ ಮೈಥುನ ಮಾಸ್ಟರ್ಬೇಷನ್ ಮಾಡ್ಕೊಂಡು ಸೆಕ್ಷುವಲಿ ಎಕ್ಸೈಟೆಡ್ ಆಗಿಬಿಡ್ತಾರೆ. ಅವ್ರು ಹಸ್ತ ಮೈಥುನ ಮಾಡ್ಕೊಂಡು ಸೆಕ್ಷುವಲ್ ಪ್ಲೆಷರ್ ತೊಗೊಂಡ್ಬಿಡ್ತಾರೆ. ಹೆಣ್ಮಕ್ಳಿಗೇನು? ಸೊ ನಿಮಗೆ ಗೊತ್ತಿಲ್ಲ. ಈ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ನಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ಸೊ ನೋಡಿರಿ, ಮಹಿಳೆಯವ್ರದ್ರಾಗ ಈ ರಿಪ್ರೊಡಕ್ಟಿವ್ ಪಾರ್ಟ್ ಏನಿರ್ತೈತೆ ನೋಡ್ರಿ, ಅದ್ರಾಗ ಮೇಲೆ ಇಲ್ಲಿ ಒಂದು ಕಡ್ಲಿಕಾಳು ಬೀಜದಷ್ಟು ಒಂದು ಪಾರ್ಟ್ ಇರ್ತೈತಿ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಕ್ಲೈಟೋರಿಸ್ ಅಂತಾರೆ. ಇಮೇಜ್ ಹಾಕಿರ್ತೀನಿ ನೋಡ್ಕೊರಿ. ಅದಕ್ಕೆ ಕ್ಲೈಟೋರಿಸ್ ಅಂತ ಕರೀತಾರೆ ರೀ. ಸೊ ಆ ಭಾಗ ಏನಿರ್ತೈತೆ ನೋಡ್ರಿ, ಸಣ್ಣದು ಹೊರಗಿನ ಥರ ನೋಡೋಕೆ ಕಾಣ್ತೈತೆ, ಆದ್ರೆ ಒಳಗಿನ ಭಾಗದಾಗ ದೊಡ್ಡದಿರ್ತೈತಿ. ಇಮೇಜ್ದಾಗ ಹಾಕಿರೋದ್ರ ಸೈಜು ನೋಡ್ಕೊರಿ. ಸೊ ಅದು ಏನಾಗ್ತೈತಪ್ಪ ಅಂದ್ರೆ, ಮಹಿಳಾ ಸ್ವತಃ ಆ ಭಾಗಕ್ಕೆ ಹೊರಗಿನ ಥರ ಏನಾರ ಟಚ್ ಮಾಡ್ಕೊಂಡ್ಲಂದ್ರೆ ಅದನ್ನು ರಬ್ ಮಾಡ್ಕೊತಾರಂದ್ರೆ, ಇಲ್ಲ ಪುರುಷರು ಆ ಭಾಗದಾಗ ಏನಾರ ಟಚ್ ಮಾಡಿ ರಬ್ ಮಾಡಿರಿ, ನಾಲಿಗೆಲಿ ಏನಾರಲ್ಲಿ ಪೆನಿಟ್ರೇಟ್ ಮಾಡ್ತಾರಂದ್ರೆ ಮಹಿಳೆಯವರು ಸೆಕ್ಷುವಲಿ ಎಕ್ಸೈಟೆಡ್ ಆಗ್ತಾರೆ. ಸೆಕ್ಷುವಲ್ ಪ್ರೆಷರ್ ಅದರಲ್ಲಿ ಮಹಿಳೆಯರು ಸಿಗ್ತೈತಿ. ಮತ್ತು ಆ ಭಾಗಕ್ಕೆ ಮಹಿಳೆಯವರು ಸ್ವತಃ ಏನರ ರಬ್ ಮಾಡ್ಕೊತಾರೆ, ಸೆಕ್ಷುವಲ್ ಪ್ಲೆಷರ್ ತೊಗೊಳಕುಂತಾರಂದ್ರೆ ಅದು ನಾರ್ಮಲ್ ರೀ. ನೀವು ಆ ರೀತಿ ಮಾಡ್ತಾ ಇಲ್ಲ ಅಂದರೂ ಕೂಡ ಅದು ನಾರ್ಮಲು, ಏನು ಚಿಂತೆ ಮಾಡೋ ವಿಷಯ ಅಲ್ಲ. ಮತ್ತು ಪುರುಷರು ಮಹಿಳೆಯವರು ಸಂಭೋಗ ಮಾಡೋ ಮುಂದೆ ವಜೈನಲ್ ಕೆನಾಲ್ದಾಗ ಪೆನಿಸ್ ಆಗ್ತದಲ್ರಿ, ಆವಾಗ ಏನಾಗ್ತೈತಪ್ಪ ಅಂದ್ರೆ ಅಲ್ಲೇ ವಜೈನಲ್ ಕೆನಾಲ್ ಮೇಲ್ಗಡೆ ಕ್ಲೈಟೋರಿಸದ ಭಾಗ ಇರ್ತೈತೆ ರೀ. ಆ ಕ್ಲೈಟೋರಿಸ್ ಭಾಗದಾಗ ಎಂಟೀರಿಯರ್ ವಜೈನಲ್ ವಾಲ್ದಾಗ ಯಾವಾಗ ಪೆನಿಸ್ ಟಚ್ ಆಗ್ತೈತೆ ನೋಡ್ರಿ, ಟಚ್ ಆಗಿ ಅಲ್ಲೇ ಸೆನ್ಸೇಷನ್ ಕೊಟ್ಟಾಗ ಆವಾಗ ಮಹಿಳೆಯವ್ರಿಗೆ ಸೆಕ್ಷುವಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತಿ. ಮಹಿಳೆಯವ್ರಿಗೆ ಸ್ಯಾಟಿಸ್ಫೈನ್ ಆಗ್ತಾ ಇಲ್ಲ. ಸೊ ಆ ಭಾಗಕ್ಕೆ ಪೆನಿಟ್ರೇಟ್ ಆಗಿ ಅದು ಟಚ್ ಆತಂದರೆ ಅಲ್ಲಿ ಸೆಕ್ಷುವಲಿ ಎಕ್ಸೈಟ್ಮೆಂಟ್ ಮಹಿಳೆಯವ್ರಿಗೆ ಸಿಗ್ತೈತೆ ರೀ ಅನ್ಕೊತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ತಿಳಿಸಿದ್ದೀನಿ ಎಲ್ಲ ನಿಮ್ಗೆ ಚಲೋ ರೀತಿ ಅಂತ ಅರ್ಥ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.